ಟಿ ಬೇಗೂರಿನಲ್ಲಿ ಸಂಭ್ರಮ. ತಾಲೂಕಲ್ಲಿ ಅತಿ ಹೆಚ್ಚು ರಂಗೋಲಿ ಬಿಡಿಸಿದ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೆಲಮಂಗಲ ಉತ್ಸವ ಪ್ರಯುಕ್ತ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಿಕೆ ಮುನಿಯಪ್ಪ ನೇತೃತ್ವದಲ್ಲಿ ಟಿ ಬೇಗೂರು, ಮಾರೋಹಳ್ಳಿ, ಅರಳೆದಿಬ್ಬ, ಆನಂದನಗರ, ತಿರುಮಲಾಪುರ, ಗಂಗಭೈರಪ್ಪನಪಾಳ್ಯ, ಅರಳಸಂದ್ರ, ಕೆಂಪುಹಳ್ಳಿ, ಗೆದ್ದಲಹಳ್ಳಿ, ಅಗಸರಹಳ್ಳಿ, ಬೈರನಹಳ್ಳಿ, ಕೆಂಬಯ್ಯನಪಾಳ್ಯ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಿಕೆ ಮುನಿಯಪ್ಪ ನೇತೃತ್ವದಲ್ಲಿ ಸರಿಸುಮಾರು 1500 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಂಗೋಲಿ ಬಿಡಿಸಿದ್ದರು. ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ವಿಜೇತರಿಗೆ ಅಲ್ಲೇ ಬಹುಮಾನ ವಿತರಣೆ ಮಾಡಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ 1500 ಮಹಿಳೆಯರ ಸಮಾಧಾನಕರ ಬಹುಮಾನವನ್ನು ಶಾಸಕ ಎಸ್ ಶ್ರೀನಿವಾಸ್ ವಿತರಣೆ ಮಾಡಿದರು. ನಂತರ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಿಕೆ ಮುನಿಯಪ್ಪ ಮತ್ತು ಕಾಂಗ್ರೆಸ್ ನಾಯಕರು ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಬಿಕೆ ಮುನಿಯಪ್ಪ, ಮಹಿಳೆಯರು ಮುಂಜಾನೆ ರಂಗೋಲಿ ಬಿಡಿಸುತ್ತಾರೆ. ಇತ್ತೀಚಿನ ಕಾಲದಲ್ಲಿ ರಂಗೋಲಿ ಬಿಡಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಶಾಸಕರು ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ರಂಗೋಲಿಯ ಬಗ್ಗೆ ಗ್ರಾಮದಲ್ಲಿ ಹೆಚ್ಚು ಆಸಕ್ತಿ ವಹಿಸುವಂತೆ ಮಾಡಿದ್ದಾರೆ. ಬಹಳಷ್ಟು ಅದ್ಭುತವಾಗಿ ರಂಗೋಲಿ ಬಿಡಿಸಿರುವುದು ನೋಡಿ ಸಂತೋಷವಾಯಿತು ಎಂದರು. ಇದರ ಎಲ್ಲ ಶ್ರೇಯಸ್ಸು ಶಾಸಕ ಎನ್ ಶ್ರೀನಿವಾಸ್ಗೆ ಸಲ್ಲುತ್ತದೆ ಮತ್ತು ಶಾಸಕರ ಹತ್ತಿರ ಮುಕ್ತವಾಗಿ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಶಾಸಕರು ಮಹಿಳೆಯರ ಸಮಸ್ಯೆಯನ್ನು ಸ್ಥಳದಲ್ಲೇ ಬಗೆಹರಿಸುತ್ತಿದ್ದಾರೆ. ಶಾಸಕರು ಪ್ರತಿಯೊಂದು ಮಹಿಳೆಯರ ಮನೆ ಬಾಗಿಲಿಗೆ ಹೋಗಿ ರಂಗೋಲಿ ಸ್ಪರ್ಧೆಯ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಕೇಳುತ್ತಿದ್ದಾರೆ. ಇಂತಹ ಶಾಸಕರು ಎಲ್ಲಿ ಸಿಗುತ್ತಾರೆ ಎಂದು ಹೇಳಿ ಸಂತಸ ವ್ಯಕ್ತಪಡಿಸಿದರು. ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಶಾಸಕರು ರಂಗೋಲಿ ಸ್ಪರ್ಧೆಯನ್ನು ಇಟ್ಕೊಂಡಿದ್ರು. ಅದಕ್ಕೆ ಸುಮಾರು ಇವತ್ತು ಸಾವಿರಾರು ಜನ ಬಂದಿದ್ದರು. ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು 15 ಕಡೆ ಇವತ್ತು ಈ ರಂಗೋಲಿ ಸ್ಪರ್ಧೆಯನ್ನು ನಮ್ಮ ಶಾಸಕರು ಇಟ್ಕೊಂಡಿದ್ರು. ಅದರಿಂದ ಇವತ್ತು ನಮ್ಮ ಟಿ ಬೇಗೂರಿನಲ್ಲಿ ಟಿ ಬೇಗೂರು 1ರಲ್ಲಿ 630 ಜನ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಮೊದಲನಾಗಿ ಧನ್ಯವಾದವನ್ನು ಹೇಳ್ತೀನಿ. ಅದರಿಂದ ನಮಗೆ ತುಂಬ ಖುಷಿಯಾಗಿದೆ. ಇವತ್ತು 600 ಜನದಲ್ಲಿ 5 ಜನ ಫಸ್ಟ್ ಪ್ರೈಜು, 5 ಜನ ಸೆಕೆಂಡ್ ಪ್ರೈಜು, 5 ಜನ 3ನೇ ಪ್ರೈಜನ್ನು ತೊಗೊಂಡಿದ್ದಾರೆ. ಇನ್ನು ಮಿಕ್ಕಿದವ್ರಿಗೆಲ್ಲರಿಗೂ ಸಮಾಧಾನಕರವಾದ ಬಹುಮಾನವನ್ನು ನಮ್ಮ ಶಾಸಕರು ನೀವೇ ವಿತರಿಸಿ ಅಂತ ಹೇಳಿ ಒಂದಿಬ್ಬರಿಗೆ ಕೊಟ್ಟು ಅರ್ಜೆಂಟ್ ಇರೋದ್ರಿಂದ ಬೇರೆ ಊರಿಗೆ ಹೋಗ್ಬೇಕಾದ್ರಿಂದ ಹೋಗಿದ್ದಾರೆ. ಈಗ ನಮ್ಮ ಶಾಸಕರು ಸುಮಾರು ಒಂದು 3 ವರ್ಷ ಆಯಿತು ಶಾಸಕರಾಗಿ. ನಮಗೆ ಏನಪ್ಪ ಅಂದರೆ ಅವ್ರಿಗೊಂದು ಓಟ್ ಹಾಕ್ಬೇಕು ಅನ್ನೋ ಇದು ನಮಗೆ ಬರಲಿಲ್ಲ. ಓಟ್ ಹಾಕುವಂಥ ಇದು ನಮಗೆ ಇರಲಿಲ್ಲ. ಏಕೆಂದರೆ ಅವತ್ತು ನಾವು ಬೇರೆ ಪಾರ್ಟಿಲಿದ್ದೋ. ಆದ್ರೂ ಅವರ ಅಭಿವೃದ್ಧಿಯನ್ನು ನೋಡಿ ನಾವು ನಮ್ಮ ಪಾರ್ಟಿಯನ್ನು ಬಿಟ್ಟು ಇವತ್ತು ಅವ್ರ ಜೊತೆ ಇದ್ದೀವಿ. ನಾವು ಅವ್ರ ಜೊತೆ ಇರೋದೇ ನಮಗೆ ಖುಷಿ. ಈ ರಾಜ್ಯಕ್ಕೆ ಈ ತಾಲೂಕಿಗೆ ಅವರು MLA ಆಗಿರೋದು ನಮಗೆ ಅದೃಷ್ಟ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 3 ತಿಂಗಳ ಹಿಂದೆ ನಮ್ಮ ಶಾಸಕರು 75% ಯಾರು ವಿದ್ಯಾರ್ಥಿಗಳು 75% ಯಾರು ತೆಗೆದಿದ್ರು ಸೆಕೆಂಡ್ ಇಯರು ಮತ್ತು SLCಲಿ ಅವ್ರಿಗೆ ಒಂದು 4,500 ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದರು.